ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಸೂಲಿಬೆಲೆ ಯೋಗ್ಯತೆ ಏನು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತು. ಸುಳ್ಳು ಹೇಳಿಕೊಂಡು ಜೀವನ ನಡೆಸೋದೇ ಅವನಿಗೆ ಅನ್ನ ಸಂಪಾದನೆಗೆ ಇರುವಂತಹ ಏಕೈಕ ಮಾರ್ಗ ಅನ್ನೋದು ಸಹ ಗೊತ್ತು. ಆದರೆ ಅವನ ಇನ್ನಷ್ಟು ನೀಚತನಗಳು ಸಾಕಷ್ಟು ಜನಕ್ಕೆ ಗೊತ್ತಿರ್ತವೆ. ಯಾಕಂದರೆ ಅವರು ಅವನ ಜೊತೆ ನಿಕಟ ಸಂಪರ್ಕದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಇದ್ದಿರ್ತಾರೆ. ಹಾಗಾಗಿ ಅವನ ಬಗ್ಗೆ ಒಳಗಿನ ವಿಚಾರಗಳು ಸಾಕಷ್ಟು ಗೊತ್ತಿರ್ತವೆ. ಅಂತಹದೇ ಒಬ್ಬರು ವ್ಯಕ್ತಿ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ. ಇವರು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ಬಹಳ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಮೀರ್ ಅನ್ನುವಂತಹ ಹುಡುಗ ಮಾಡಿದ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಆನಂತರ ಆ ಸಮೀರ್ ಅನ್ನುವ ಹುಡುಗನ ವಿರುದ್ಧ ಸಹ ಸಾಕಷ್ಟು ವಾಗ್ದಾಳಿಗಳು, ಕೇಸು ಎಲ್ಲ ಆಗಿದೆ. ಆದರೆ ಈ ಹಿಂದುತ್ವ ಅಂತ ಬಾಯಿ ಬಡ್ಕೊಂಡು ಬದುಕ್ತಿರ್ತಾರಲ್ಲ, ಅದನ್ನು ಸಂಪಾದನೆಯ ಮಾರ್ಗ ಮಾಡ್ಕೊಂಡಿರ್ತಾರಲ್ಲ ಸೂಲಿಬೆಲೆ ಅಂತವರು, ಅವರು ಮಾತ್ರ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವ ಕೂಗನ್ನು ಯಾವತ್ತೂ ಎತ್ತಿಲ್ಲ, ಎತ್ತೋದು ಇಲ್ಲ. ಯಾಕೆಂದರೆ ಅದರಿಂದ ಅವರಿಗೆ ಯಾವ ಲಾಭವೂ ಇಲ್ಲ. ಹಾಗಾಗಿ ನ್ಯಾಯ ಕೇಳುವವರನ್ನು ಅಥವಾ ನ್ಯಾಯ ಸಿಗಬೇಕು ಅಂತ ಹೇಳುವವರ ವಿರುದ್ಧ ಬಾಯಿಗೆ ಬಂದಂಗೆ ಬೊಗಳ್ತಾರೆ. ಅದನ್ನೇ ಸೂಲಿಬೆಲೆ ಮೊನ್ನೆ ಬೆಳ್ತಂಗಡಿಗೆ ಹೋಗಿ ಬೊಗಳಿ ಬಂದಿದ್ದಾನೆ. ಏನಂದರೆ ಸಮೀರ್ ಅನ್ನುವಂತಹ ಒಬ್ಬ ಮುಸಲ್ಮಾನರ ಹುಡುಗ ಏನೇನೋ ಮಾಡಿದ್ದಾನೆ, ವಿಡಿಯೋ ಮಾಡಿ ಹಿಂದೂ ಧರ್ಮಕ್ಕೆ ದ್ರೋಹ, ಅಂದರೆ ಒಂದು ರೀತಿ ಹಿಂದೂ ಧರ್ಮಕ್ಕೆ ಕುತ್ತು ತರುವಂತಹ ಷಡ್ಯಂತ್ರಗಳು ಇವೆಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಭಾಷಣ ಬಿಗಿದು ಬಂದಿದ್ದಾನೆ. ಅದರ ಜೊತೆಗೆ ಮುಸ್ಲಿಂ ಹುಡುಗಿಯರನ್ನು ಮದುವೆಯಾಗದ ಹಿಂದೂ ಹುಡುಗರು ಪ್ರೀತಿ ಮಾಡಿ ಅಂತ ಬೇರೆ ಕಿತ್ತೋಗಿರೋ ಐಡಿಯಾ ಒಂದು ಅಲ್ಲಿ ಹಾಕಿ ಬಂದಿದ್ದೇನೆ. ಅದರ ವಿರುದ್ಧ ಸಾಕಷ್ಟು ಜನ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಅದು ಬಿಡಿ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಆದರೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೂಲಿಬೆಲೆ ವಿರುದ್ಧ ಭಯಂಕರ ರೊಚ್ಚಿಗೆದ್ದಿದ್ದಾರೆ. ಯೂಟ್ಯೂಬ್ ಚಾನಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಳಸಿರುವ ಭಾಷೆ ಇದೆಯಲ್ಲ ಸೂಲಿಬೆಲೆಗೆ ಬಹಳ ಸೂಕ್ತವಾದ ಭಾಷೆ. ಆದರೆ ಅಂತಹದನ್ನು ಅವಾಯ್ಡ್ ಮಾಡಬಹುದು ಅನ್ನೋದು ನನ್ನ ಸಲಹೆ. ಆದರೂ ಸಹ ಅವರು ಬಳಸಿದ್ದಾರೆ. ಅವರು ಹೇಳಿರುವ ಪದಗಳು ಏನು ಅಂತ ಕೆಲವು ಪದಗಳನ್ನು ಮಾತ್ರ ಹೇಳ್ತೀನಿ, ಬಿಡಿಸಿ ಹೇಳುವ ಅವಶ್ಯಕತೆ ಇರಲ್ಲ. ಸೂಲಿಬೆಲೆ ಸೂಳೆಬೆಲೆ, ಅವನು ನಾಯಿ ಬೊಗಳದಂಗೆ ಬೊಗಳುತ್ತಾನೆ. ಸೌಜನ್ಯ ವಿಚಾರದಲ್ಲಿ ಎಲ್ಲಿ ಸತ್ತು ಹೋಗಿದ್ದ, ಅವನ ಹಿಂದುತ್ವದ ನರ ಸತ್ತು ಹೋಗಿತ್ತ. ಆವತ್ತು ಬಂದು ನನ್ನ ಹತ್ರ ಸೌಜನ್ಯ ಕತೆ ಕೇಳಿ ಕಣ್ಣೀರು ಹಾಕಿ ಹೋದವನು ಈಗ ಬಂದಿದ್ದಾನೆ. ಈ ಬಾರಿ ಮತ್ತೆ ಬಂದರೆ ಇಲ್ಲಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ, ಕೆರ ತಗೊಂಡು ಹೊಡಿತೀನಿ. ನಾನು ಕೆರ ಹಾಕೋದಿಲ್ಲ, ಬೇರೆಯವ್ರ ಹತ್ರ ಕೆರ ಈಸ್ಕೊಂಡು ಹೊಡಿತೀನಿ. ಅವನು ಸೂಳೆಬೆಲೆ. ಈ ರೀತಿ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಈ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಏನಂತಾರದು ಚಾಡಿ ಹೇಳೋ ಕೆಲಸವನ್ನು ಮಾಧ್ಯಮಗಳು ವಹಿಸ್ಕೊಂಡಿದ್ದಾವೆ. ಅವುಗಳ ಕೆಲಸ ಏನು ಅಂದರೆ ಸುದ್ದಿ ಕೊಡೋದಲ್ಲ, ದ್ವೇಷ ಬಿತ್ತೋದು, ಸುಳ್ಳು ಹೇಳೋದು, ಒಂದು ಸಮುದಾಯದ ವಿರುದ್ಧ ಷಡ್ಯಂತ್ರ ರೂಪಿಸೋದು ಅಥವಾ ಷಡ್ಯಂತ್ರ ರೂಪಿಸೋರಿಗೆ ಸಹಕಾರಿಯಾದ ರೀತಿಯಲ್ಲಿ ಅವರಿಗೆ ಒಂದಷ್ಟು ಸಪೋರ್ಟ್ ಮಾಡೋದು. ಅದರಲ್ಲಿ ಮುಖ್ಯವಾದ ಮಾಧ್ಯಮಗಳ ಕೆಲಸ ಅಂದರೆ ಈ ಹೇಳದ್ನಲ್ಲ ಚಾಡಿ ಹೇಳೋದು. ಹೋಗಿ ನೇರವಾಗಿ ಯಾರ ಹತ್ರ ಪ್ರಶ್ನೆ ಕೇಳೋದೇ ಇಲ್ಲ. ಜರ್ನಲಿಸಮೇ ಸತ್ತು ಹೋಗಿದೆ. ಅವರು ನಿಮ್ಮ ಬಗ್ಗೆ ಇದಂದರು, ಅದಕ್ಕೆ ನೀವೇನಂತೀರಿ? ಇವ್ರು ಹೇಳಿದ ತಕ್ಷಣ ಓಡಿ ಹೋಗಿ ಅವ್ರ ಹತ್ರ ಹೋಗೋದು. ಅವರು ಹೀಗಂದ್ರು ನಿಮ್ಮನ್ನು, ನೀವೇನು ಹೇಳ್ತೀರಿ? ಅವರೇನೋ ಹೇಳ್ತಾರೆ, ಮತ್ತೆ ಓಡಿ ಬಂದು ಇವ್ರ ಹತ್ರ ಕೇಳೋದು. ಇದೇ ಇವರ ಪತ್ರಿಕೋದ್ಯಮ. ಅಂತಹ ಕಚಡ ಪತ್ರಿಕೋದ್ಯಮಿಗಳಿಗೆ, ಅಂತಹ ಕಚಡ ಮಾಧ್ಯಮಗಳಿಗೆ ಇವತ್ತು ಒಂದು ಸವಾಲು ಏನು ಅಂದರೆ, ತಿಮರೋಡಿ ಅವರು ಬಳಸಿದ ಪದಗಳ ಬಗ್ಗೆ ಇದೇ ಚಾಡಿ ಹೇಳುವ ರೀತಿಯಲ್ಲಿ ಸೂಲಿಬೆಲೆನ ಹಿಡ್ಕೊಂಡು ಕೇಳಿ. ಯಾವ್ಯಾವುದೋ ವಿಚಾರಕ್ಕೆ ಸೂಲಿಬೆಲೆ ಅನ್ನುವಂತಹ ಅಯೋಗ್ಯ, ಅವನ ಪ್ರತಿಕ್ರಿಯೆಯನ್ನು ಸಣ್ಣ ಇರುವೆ ಸತ್ರು ತಗೊಳ್ಳೋಕ್ಕೆ ಲಾಯಕ್ಕಿಲ್ಲ. ಅವನು ಅಯೋಗ್ಯ ಅಂದರೆ ಅಯೋಗ್ಯ. ಅವನು ಅಂಥ ಕಂತ್ರಿ ಅಯೋಗ್ಯನನ್ನು ಇವರು ಪ್ರತಿಕ್ರಿಯೆ ಕೇಳೋದು. ಇದ್ರ ಬಗ್ಗೆ ನಿಮಗೇನು ಪ್ರತಿಕ್ರಿಯೆ? ನಿಮ್ಮದೇನು ಪ್ರತಿಕ್ರಿಯೆ? ಅವನ ಪ್ರತಿಕ್ರಿಯೆ ಅವನು ಸರಿಯಾಗಿ ಬರುತ್ತೆ. ಅಂತಹ ವ್ಯಕ್ತಿ ಹತ್ರ ಪ್ರತಿಕ್ರಿಯೆ ಕೇಳ್ತಾರಲ್ಲ, ಈಗ ಅದೇ ಮಾಧ್ಯಮಗಳು ಈಗ ಪ್ರತಿಕ್ರಿಯೆ ಕೇಳಬೇಕು. ಮತ್ತು ಈ ಸೂಲಿಬೆಲೆಗೆ ಚಾಲೆಂಜ್ ಹಾಕ್ತೀನಿ, ತಿಮರೋಡಿ ಅವರ ಮಾತುಗಳಿಗೆ ಧೈರ್ಯ ಇದ್ದರೆ, ದಮ್ಮಿದ್ರೆ ಸೂಲಿಬೆಲೆಗೆ ಉತ್ತರ ಕೊಡಬೇಕು.
ಉತ್ತರ ಕೊಡಬೇಕು. ಅವನು ಸೂಳೆ ಬೆಲೆ ಅಂತ ಕರೆದಿದ್ದಾರಲ್ಲ ತಿಮರೋಡಿ, ಉತ್ತರ ಕೊಡಬೇಕು. ನಾಯಿ ಥರ ಬೊಗಳ್ತಾನೆ ಅವನು ಅಂತಾರಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಇನ್ನೊಂದು ಬಾರಿ ಈ ಕಡೆ ಬಂದರೆ ಚಪ್ಪಲಿ ತಗೊಂಡು ಕೆರ ತಗೊಂಡು ಹೊಡಿತೀನಿ ಅಂದ್ರಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಸೂಲಿ ಬೆಲೆ ಅವನಿಗೆ ಧೈರ್ಯ ಇದ್ದರೆ, ದಮ್ಮಿದ್ರೆ ಅಥವಾ ಸ್ವಾಭಿಮಾನ ಅನ್ನೋದಿದ್ದರೆ ಅವನು ಉತ್ತರ ಕೊಡಬೇಕು. ಯಾರು ಏನು ಮಾತಾಡಿದ್ರು, ಏನು ಸಣ್ಣ ಘಟನೆ ಆದರೂ, ಆಗದೆ ಹೋದರು, ಸುಳ್ಳೋ ಪಳ್ಳೋ ಏನೋ ಒಂದು ದಿನ ಬೆಳಗಾದ್ರೆ ಬೊಗಳ್ತಾನಲ್ಲ ಚಾನಲ್ಗಳಲ್ಲಿ ಬಂದು. ಈಗ ಹೇಳಿ, ಉತ್ತರ ಕೊಡಲಿ. ಇಂಥ ಮಾತುಗಳಿಗೆ, ಇಂತಹ ಆಪಾದನೆಗಳಿಗೆ ಉತ್ತರ ಕೊಡಲಿ. ಕೊಡಲ್ಲ. ಈ ಕಂತ್ರಿ ಮಾಧ್ಯಮಗಳು ಅವನನ್ನು ಕೇಳೋದು ಇಲ್ಲ. ಇವುಗಳಿಗೆ ನಿಜವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಅವನು ಪ್ರತಿಕ್ರಿಯೆ ತೆಗೆದುಕೊಳ್ಬೇಕು ಅನ್ನೋದಾಗಿದ್ದರೆ ಅವನಿಗಿಷ್ಟೊತ್ತಿಗೆ ಫೋನ್ ಮಾಡಿ ಲೈವಲ್ಲೇ ಕೇಳ್ಬೋದಾಗಿತ್ತು, ಅಥವಾ ಸ್ಟುಡಿಯೋಗೆ ಕರ್ಸ್ಕೊಳ್ಬಾಗಿತ್ತು. ಹೀಗೆ ಹೇಳಿದ್ದಾರೆ ನಿಮ್ಮ ಬಗ್ಗೆ. ಇವ್ರದ್ದು ದಿನ ಬೆಳಗಾದ್ರೆ ಇದೇ ಕೆಲಸ ಅಲ್ಲ. ಅವ್ರು ಹಿಂಗೆ ಹೇಳಿದ್ರು ಸರ್ ನಿಮ್ಮ ಬಗ್ಗೆ, ನೀವೇನು ಹೇಳ್ತೀರಾ ಸರ್ ಅವ್ರ ಬಗ್ಗೆ, ಮತ್ತು ಅಲ್ಲಿ ಹೋಗೋದು ಇಲ್ಲಿ ಬರೋದು, ಇದೇ ಕೆಲಸ, ಇದೇ ಇವರ ಪತ್ರಿಕೋದ್ಯಮ. ಅದನ್ನು ಮಾಡ್ಬೋದಾಗಿತ್ತಲ್ಲ, ಮಾಡಲ್ಲ. ಯಾಕೆಂದರೆ ಈ ಕಚಡ ಮಾಧ್ಯಮದವರಿಗೂ ದಮ್ಮು ತಾಕತ್ತಿಲ್ಲ, ಆ ಕಡೆ ಆ ಸೂಲಿ ಬೆಲೆಗೂ ದಮ್ಮು ತಾಕತ್ತಿಲ್ಲ. ಇಬ್ಬರೂ ಸಹ ದಮ್ಮು ತಾಕತ್ತಿಲ್ಲದೆ ಅವರಿಗೆ ಬೇಕಾದ ರೀತಿಯಲ್ಲಿ, ಅವರಿಗೆ ಬೇಕಾದ ಸನ್ನಿವೇಶ ಸಂದರ್ಭದಲ್ಲಿ ಮಾತ್ರ ನಾಯಿ ಬೊಗಳ್ದಂಗೆ ಬೊಗಳ್ಕೊಂಡಿರ್ತಾರೆ ಅಷ್ಟೇ. ಈ ಮಾತುಗಳಿಗೆ ಅವರಲ್ಲಿ ಉತ್ತರ ಸಿಗೋದಿಲ್ಲ, ಪ್ರಶ್ನೆಯನ್ನು ಕೇಳೋದಿಲ್ಲ. ಯಾರಾದರೂ ನಮ್ಮಂಥವ್ರು ಕೇಳಿದ್ರೆ ಅದು ನಮಗೆ ಗೊತ್ತೇ ಇಲ್ಲ ಅಂತ ಸುಮ್ಮನೆ ಪಾಚ್ಕೊಂಬಿಡೋದು. ಇದೇ ಇವರ ಪೌರುಷ, ಇದೇ ಇವರ ದಮ್ಮು ತಾಕತ್ತು. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಜನ್ಮಗಳು ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.